ಪ್ರಕೃತಿ, ಮಾನವ ಮತ್ತೆ ದೇವರು ಒಂದಾಗೋ ಸ್ಥಳ ಅಂದ್ರೆ ಅದು ಕೊಟ್ಟಿಯೂರು ಮಹಾಶಿವ ದೇವಸ್ಥಾನ. ನೋಡಿ, ಈ ದೇವಸ್ಥಾನದಲ್ಲಿ ಚಿಕನ್ ಅನ್ನೇ ಪ್ರಸಾದವಾಗಿ ಕೊಡ್ತಾರೆ. ನೋಡಿ, ಇದು ನಾನ್ ವೆಜ್ ಚಿಕನ್. ಮಹಾದೇವ ಶಿವ ತನ್ನ ಸತಿಯನ್ನು ಕಳೆದುಕೊಂಡ ಜಾಗ ಇದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೇಶೆಟ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಈ ವಿಡಿಯೋದಲ್ಲಿ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಗಂಟ್ಲು ಹೋಗ್ಬಿಟ್ಟಿದೆ ಕೋಲ್ಡ್ಗೆ. ನಾವಿವಾಗ ವರ್ಷದಲ್ಲಿ ಒಂದೇ ಸತಿ ಓಪನ್ ಆಗುವಂತಹ ಕೆಲವು ದಿನ ಮಾತ್ರ ಇರುವಂತಹ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಗ್ರಾಮದಲ್ಲಿರುವಂತಹ ಕೊಟ್ಟಿಯೂರು ವಾರ್ಷಿಕ ಮಹೋತ್ಸವಕ್ಕೆ ಬಂದಿದೀವಿ. ಮೊದಲಿಗೆ ದರ್ಶನ ಮಾಡೋದಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲೊಂದು ನದಿ ಇದೆ ನೋಡಿ. ದರ್ಶನಕ್ಕೂ ಮುಂಚೆ ಭವಾಲಿ ನದಿಲಿ ತಂಗಿ ಸ್ನಾನ ಮಾಡ್ಕೊಂಡು ಇಲ್ಲ ನೀರ್ನ ತಲೆ ಮೇಲೆ ಹಾಕೊಂಡು ಹೋಗ್ಬೇಕಾಗುತ್ತೆ ನೋಡಿ. ಅದಕ್ಕೇನೆ ಎಷ್ಟು ಜನ ಇದಾರೆ. ಬ್ರೋ ಇದಾರೆ ನಮ್ ಜೊತೆ ಟ್ರಾವೆಲ್ ಮಾಡಿದ್ದು. ಆಯ್ ಬ್ರೋ, ಬನ್ನಿ. ಏನ್ ಸಮಾಚಾರ? ಹೇಳ್ಬೇಕು ಬ್ರೋ, ನೀವೆಲ್ಲ ಪರಿಚಯ ಮಾಡಿ. ದರ್ಶನ್ ಅಂತ ನನ್ನ ಹೆಸರು. ನಾನು ಮೈಸೂರಿಂದ ವರ್ಕ್ ಮಾಡ್ತಿರೋದು ಬೆಂಗಳೂರಲ್ಲಿ. ಫಸ್ಟ್ ಟೈಮ್ ಕೊಟ್ಟಿಯೂರು? ಕೊಟ್ಟಿಯೂರು ಫಸ್ಟ್ ಟೈಮ್. ಓಕೆ, ನಾವು ಕೂಡ ಫಸ್ಟ್ ಟೈಮ್ ಹೋಗೋಣ ಬನ್ನಿ. ಇಲ್ಲಿ ಕ್ಯೂ ಫಾರ್ ದರ್ಶನ. ಸ್ಲಿಪ್ಪರ್ಸ್ ಎಲ್ಲ ನೀವು ನಿಮ್ಮ ವೆಹಿಕಲ್ಸ್ ಏನಾದ್ರು ಓನ್ ವೆಹಿಕಲ್ಸ್ ಇದ್ರೆ, ಇಲ್ಲ ಅಂದ್ರೆ ಅಂಗಡಿಗಳಲ್ಲಿದ್ರೆ ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಇಲ್ಲೆಲ್ಲ ಎಲ್ಲಾನ ಬಿಟ್ಟು ಹೋಗ್ತೀರಾ, ದರ್ಶನ ಮಾಡ್ಕೊಂಡ್ ಬರ್ತೀರಾ ಅಂದ್ರೆ ಹೋಗ್ ಬರೋ ಅಷ್ಟೊತ್ತಿಗೆ ಸ್ಲಿಪ್ಪರ್ಸ್ಗಳು ಸಿಗೋದಿಲ್ಲ. ಅದಕ್ಕೆ ನಾವು ಸ್ಲಿಪ್ಪರ್ಸೇ ಹಾಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿಂದಾನೇ ಕ್ಯೂ ಸ್ಟಾರ್ಟ್. ಇಲ್ಲೊಂದು ಸಣ್ಣ ಟಿವಿ ಹಾಕಿದ್ದಾರೆ, ಎಷ್ಟು ಜನ ಇದಾರಂತ. ಯಪ್ಪ 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 ಯಪ್ಪ, ಕ್ಯೂ ನೋಡು ಭಯ ಆಯ್ತೈತೆ ಅಷ್ಟೇ. 3-4 ಅವರ್ ಆಗುತ್ತೇನೋ ದರ್ಶನ. ಆಗುತ್ತೆ 2 ಗಂಟೆ. ಅಲ್ಲ, ಇಲ್ಲೇ ನೋಡಿ ಎಷ್ಟು ಕ್ಯೂ ಇದಾರೆ ಯಪ್ಪ. ಸೊ ನಾರ್ಮಲ್ ಕ್ಯೂ ನೋಡಿ ಎಷ್ಟು ಇದಾರೆ ಅಂದ್ರೆ ಫುಲ್ಲು. ಅಲ್ಲಿಂದ ಸ್ಟಾರ್ಟ್ ಆದ್ರೆ ನಮ್ಗೆ ಫುಲ್ 2 ಗಂಟೆ ಇದೆ. ಇಲ್ಲಿ ಪಕ್ಕದಲ್ಲಿ ನೀವು 1000 ರೂಪಾಯಿ ಟಿಕೆಟ್ ತಗೊಂಡ್ ಹೋಗ್ಬೋದು. ಅನ್ನ ಪ್ರಸಾದ ಅದು ಎಲ್ಲ ನೋಡಿ, ಕ್ಯೂ ನಿಂತಿರೋದು. ಇದು ಪ್ರಸಾದ ಅನ್ಸುತ್ತೆ, ಪ್ರಸಾದ ಕೌಂಟರ್ ಅನ್ಸುತ್ತೆ. ಸೊ ಫ್ರೀ ದರ್ಶನ ನೀವೆಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಫ್ರೀ ದರ್ಶನ ನನ್ನಿಂದ ಇರೋದು. ಅದ್ರ ಪಕ್ಕದಿಂದ ನಡ್ಕೊಂಡು ಹೋದ್ರೆ ನಮ್ಗೆ 1000 ರೂಪಾಯಿ ದರ್ಶನದ್ದು ಟಿಕೆಟ್ ತಗೊಬಹುದು. ಒಂದೇ ಜಾಗದಲ್ಲಿ ಪ್ರಕೃತಿ ಮತ್ತೆ ದೇವರು ಮನುಷ್ಯ ಇರುವಂತ ಜಾಗ ಅಂತ ಹೇಳ್ಬೋದು. ಕೊಟ್ಟಿಯೂರ್ ರಶ್ ನ ನೋಡ್ತೀರಾ ಯಾವ ಪಾಟಿ ಇದೆ ಅಂತ. ಹೆಂಗಿದೆ ರಶ್, ಕೊಟ್ಟಿಯೂರ್ ರಶ್. ನಾನ್ ಹಿಂದೆ ಏನ್ ನೋಡ್ತಾ ಇದ್ದೀರಾ ಜಾಗ, ಇದೇ ಜಾಗದಲ್ಲಿ ಮಹಾದೇವ ಶಿವ ಪ್ರೀತಿಯ ಸತಿಯನ್ನ ಕಳ್ಕೊಂಡಂತ ಜಾಗ. ಒಂದು ಸತಿ ದಕ್ಷ ರಾಜ ದಕ್ಷ ಯಾಗನ ಮಾಡ್ಬೇಕು ಅಂತ ನಿರ್ಧರಿಸ್ತಾನೆ. ಸೊ ಅವಾಗ ಎಲ್ಲರಿಗೂ ಆಮಂತ್ರಣ ನೀಡ್ತಾನೆ, ಆದ್ರೆ ಶಿವನಿಗೆ ಹಾಗೆ ಸತಿ ತನ್ನ ಮಗಳಿಗೆ ಆಮಂತ್ರಣ ನೀಡೋದಿಲ್ಲ, ಯಾಕಂದ್ರೆ ಪ್ರೀತಿಸಿ ಮದುವೆ ಆಗಿರ್ತಾರೆ ಅಂತ. ಸೊ ಅದಕ್ಕೆ ಸತಿ ಏನ್ ಮಾಡ್ತಾರೆ, ಶಿವನ ಹತ್ರ ಹೋಗಿ ನಾನು ದಕ್ಷ ಯಾಗನ ನೋಡ್ಬೇಕು, ನಾನು ಅಲ್ಲಿ ಹೋಗ್ಬೇಕು ಅಂತಾರೆ. ಅವಾಗ ಸಾಕ್ಷಾತ್ ಶಿವ ಹೇಳ್ತಾರೆ, ನೀನು ದಕ್ಷ ಯಾಗಕ್ಕೆ ಹೋಗು, ಅದು ನಿನ್ನ ತಂದೆ ನಿನ್ನನ್ನು ಸ್ವಾಗತಿಸಿದರೆ ಮಾತ್ರ ವಾಪಸ್ ಬಾ ಅಂತ ಶಿವ ಹೇಳಿರುತ್ತೆ. ಸೊ ಅವಾಗ ಸತಿ ಬಂದ್ಬಿಟ್ಟು ದಕ್ಷ ಯಾಗಕ್ಕೆ ಹೋಗ್ತಾರೆ. ಅಲ್ಲಿ ದಕ್ಷ ಮಹಾರಾಜ ಸತಿ ಮತ್ತು ಶಿವನ ತುಂಬಾ ಅವಮಾನ ಮಾಡ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಸತಿ ಆ ಅವಮಾನ ತಾಳಲಾರದೆ ಆ ದಕ್ಷ ಯಾಗ ಏನ್ ನಡೀತಿರುತ್ತಲ್ಲ ಅದೇ ಕುಂಡಕ್ಕೆ ಆರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಸೊ ಇದನ್ನು ತಿಳಿದಂತ ಶಿವ ತುಂಬಾ ಕೋಪಗೊಂಡು ವೀರಭದ್ರನ ರೂಪ ತಾಳಿ ಅಲ್ಲಿಗೆ ಬಂದು ದಕ್ಷರಾಜನ ತಲೆಯನ್ನು ಕಡಿಯುತ್ತಾರೆ. ಅಲ್ಲಿರೋರೆಲ್ಲ ಹೇಳ್ತಾರೆ, ದಕ್ಷ ಯಾಗ ಅರ್ಧಕ್ಕೆ ನಿಂತ್ರೆ ತುಂಬಾ ಅಪಾಯಕಾರಿ, ತುಂಬಾ ಕೆಟ್ಟದಾಗುತ್ತೆ, ಒಳ್ಳೇದಲ್ಲ ಅಂತ. ಲಾಸ್ಟ್ ದಕ್ಷ ಯಾಗಕ್ಕೆ ಅಂದ್ರೆ ದಕ್ಷ ಯಾಗ ಮಾಡ್ತಿರ್ತಾರಲ್ಲ, ಸೊ ಅಲ್ಲಿ ಲಾಸ್ಟ್ ಏನ್ ಬಲಿ ಕೊಟ್ಟಿರ್ತಾರೆ, ಸೊ ಅದರ ತಲೆಯನ್ನ ದಕ್ಷನ ತಲೆಗಿಟ್ಟು ಆ ಯಾಗವನ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಅಲ್ಲಿ ಶಿವ ನಿರ್ಧರಿಸ್ತಾರೆ, ನನ್ನ ಪ್ರೀತಿಯನ್ನು ನಾನು ಇಲ್ಲಿ ಕಳ್ಕೊಂಡೆ, ಸೊ ಯಾರು ಕೂಡ ಈ ತರ ಕಳ್ಕೋಬಾರ್ದು, ಯಾವುದೇ ಜೋಡಿ ಕೂಡ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಆ ಇಲ್ಲಿನ ನಂಬಿಕೆ. ಸೊ ಫ್ರೀ ದರ್ಶನದಲ್ಲಿ 2 ಎಂಟ್ರಿ, ಒಂದು ಆ ಕಡೆಯಿಂದ ಒಂದು ಈ ಕಡೆಯಿಂದ. 2 ಬಂದು ಈ ಬ್ರಿಡ್ಜ್ ಕನೆಕ್ಟ್ ಆಗ್ತಾರೆ. ಈ ಬ್ರಿಡ್ಜ್ ಇಂದ ಕೆಳಗಡೆ ಹೋಗಿ ಎಲ್ಲರೂ ಕನೆಕ್ಟ್ ಆಗೋದೇ ಇಲ್ಲಿ ಮೇನ್. ಸೊ ಇದು VVIP ದರ್ಶನ ಅನ್ಸುತ್ತೆ.
ಆನೆ ಬರುತ್ತೆ ಇವಾಗ, ಆನೆ ತೋರಿಸ್ತೀನಿ ನೋಡಿ ನಿಮ್ಗೆ. ಕಣ್ಣೂರ್ನಲ್ಲೇ ಕೊಟ್ಟಿಯೂರಿಂದ ಒಂದ್ 70 ಕಿಲೋಮೀಟರ್ ಇನ್ನೊಂದ್ ದೇವಸ್ಥಾನ ಇದೆ, ವಿಶೇಷವಾದ ದೇವಸ್ಥಾನ, ಮಡೈಕಾವ್ ಶ್ರೀ ಭಗವತಿ ದೇವಸ್ಥಾನ. ಸೊ ಅಲ್ಲಿಗೆ ಬಂದಿದೀವಿ. ದರ್ಶನ್ ಸರ್ ಕೂಡ ಇಲ್ಲಿಗೆ ಬಂದಿದ್ರು. ಇಲ್ಲಿ ಬಂದೋದ್ಮೇಲೆ ತುಂಬಾನೇ ಫೇಮಸ್ ಆಯ್ತು. ಇಲ್ಲಿ ನೀವು ಚಿಕನ್ ನ ಪ್ರಸಾದವಾಗಿ ಕೊಡ್ತಾರೆ ಅಂತೆಲ್ಲ ಕೇಳಿದಿರಲ್ಲ, ಸೊ ಅದೇ ದೇವಸ್ಥಾನ. ಬನ್ನಿ ದರ್ಶನ ಮಾಡೋಣ, ಫಸ್ಟ್ ಹೋಗೋಣ. ಇಲ್ಲಿ ನೋಡಿ ಎಂಟ್ರೆನ್ಸ್ ಎಲ್ಲ, ಇಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ದಾರೆ. ಮೋಸ್ಟ್ಲಿ 7 ಗಂಟೆ ಇಲ್ಲ 8 ಗಂಟೆ ಕ್ಲೋಸ್. ಅದಾದ್ಮೇಲೆ ಇಲ್ಲಿ ಓಡಾಡೋಂಗೆ ಇಲ್ಲ, ಸುತ್ತಮುತ್ತ ಪೂಜಾರಿ ಬಿಟ್ರೆ ಇನ್ ಯಾರು ಓಡಾಡಂಗಿಲ್ವಂತೆ, ಯಾರು ಇರಂಗೂ ಇಲ್ವಂತೆ ಇಲ್ಲಿ. ಸೊ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ, ಇದೇ ಎಂಟ್ರೆನ್ಸ್. ವಿಶೇಷವಾದಂತ ಪೂಜೆ ಬಂದ್ಬಿಟ್ಟು ಶತ್ರು ಪೂಜೆ ಅಂತ. ಸೊ ನಿಮ್ಗೇನಾದ್ರು ಮಾಟ ಮಂತ್ರ ವಾಮಾಚಾರ ಏನಾದ್ರು ಆಗಿದ್ರೆ ಇಲ್ಲಿ ಅದಕ್ಕಂತ ಪೂಜೆ ಇರುತ್ತೆ, ಅದು ತುಂಬಾ ವಿಶೇಷ. ಇಲ್ಲಿ ಪೂಜೆ ಟೈಮಿಂಗ್ಸ್ ನೋಡ್ಬೋದು, ಪೂಜೆ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಪೂಜೆ ನಡಿಬೇಕಾದ್ರೆ ದೇವಸ್ಥಾನದೊಳಗಡೆ ಅಲೋ ಇರೋದಿಲ್ಲ, ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ ಪೂಜೆ ನಡೀತಾ ಇದೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಅದಕ್ಕೆ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ, ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಮೋಸ್ಟ್ಲಿ ಕೊಟ್ಟಿಯೂರು ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ಫುಲ್ ಜನ. ಈ ದೇವಸ್ಥಾನಕ್ಕೆ ಕನ್ನಡಿಗರು ಜಾಸ್ತಿ ಬರೋ ಕಾರಣ ನಮ್ಗೆ ಬೋರ್ಡ್ ಕೂಡ ಕನ್ನಡದಲ್ಲಿ ಕೂಡ ಬೋರ್ಡ್ ಇದೆ. ಕೌಂಟರ್ ಇದು, ಪೂಜೆಗೆ ಪ್ರಸಾದಕ್ಕೆ ಕೌಂಟರ್ ಇಲ್ಲೇ ಇದೆ, ಇಲ್ಲೇ ಟಿಕೆಟ್ಸ್ ತಗೋಬೇಕು. ಶತ್ರು ಸಂಹಾರ ಪೂಜೆ ತುಂಬಾ ಫೇಮಸ್. ಸೊ ಇದು 350 ರೂಪಾಯಿ ಕೊಟ್ರೆ ನಮ್ಗೆ ಸ್ಲಿಪ್ ಕೊಡ್ತಾರೆ. ದರ್ಶನ ಮಾಡ್ಕೊಂಡು ಬಂದು ಈ ಸ್ಲಿಪ್ ನ ಕೌಂಟರ್ ಅಲ್ಲಿ ಕೊಟ್ರೆ ನಮ್ಗೆ ಪ್ರಸಾದ ಕೊಡ್ತಾರೆ. ನೋಡಿ ಪ್ರಸಾದ ಓಪನ್ ಮಾಡ್ತೀನಿ. ಒಂದ್ರಲ್ಲೇ 2 ಇದೆ, ಒಂದು ಸ್ವೀಟ್ ಪೊಂಗಲು ಮತ್ತೆ ಅವಲಕ್ಕಿ. ನೋಡಿ ಇನ್ನೊಂದ್ರಲ್ಲಿ ಚಿಕನ್ ಇದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಚಿಕನ್ ಅನ್ನೇ ಪ್ರಸಾದವಾಗಿ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಅಂತ. ಅದ್ರ ಜೊತೆ ವಿಭೂತಿನೂ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿಂದ ಸ್ವಲ್ಪ ಕಿಲೋಮೀಟರ್ಸ್ ನಲ್ಲೇ ನಿಮ್ಗೆ ರಾಜರಾಜೇಶ್ವರಿ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನ ಕೂಡ ಸಖತ್ತಾಗಿದೆ. ಇದನ್ನು ಕೂಡ ಸಾಕ್ಷಾತ್ ಶಿವನ ದೇವಸ್ಥಾನ. ಅಷ್ಟು ದೂರನೇ ಹೋಗ್ತೀರಾ ಅಂತೆ ಈ ದೇವಸ್ಥಾನನು ದರ್ಶನ ಮಾಡ್ಕೊಂಡೇ ಹೋಗಿ. ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಇದಿಷ್ಟು ಕೊಟ್ಟಿಯೂರು ಮಹಾಶಿವ ದೇವಸ್ಥಾನದ ದರ್ಶನ ಆಗಿತ್ತು. ಫ್ರೀ ದರ್ಶನ ಮಾಡ್ಬೇಕಂದ್ರೆ ಮಿನಿಮಮ್ 2 ರಿಂದ 3 ಅವರ್ ಬೇಕಾಗುತ್ತೆ. ನೀವೇನಾದ್ರೂ 1000 ರೂಪಾಯಿ ಕೊಟ್ಟು ದರ್ಶನ ಮಾಡ್ತೀರಾ ಅಂದ್ರೆ ಸ್ವಲ್ಪ ಬೇಗ ದರ್ಶನ ಆಗುತ್ತೆ. ನಾವು ಕೂಡ ದರ್ಶನ ಮಾಡಿದ್ವಿ, ಫುಲ್ ಮಳೆ ಬಂತು, ಆನೆ ನೋಡಕ್ ಸಿಕ್ತು, ಒಳ್ಳೆ ದರ್ಶನ ಆಯ್ತು. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಯ್ಸ್ ಸ್ವಲ್ಪ ಹೋಗಿದೆ, ನೆಕ್ಸ್ಟ್ ವಿಡಿಯೋದಲ್ಲಂತೂ ವಾಯ್ಸ್ ರೆಡಿ ಆಗಿರುತ್ತೆ ಅನ್ಕೊಂಡಿದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬಾಯ್.